ಒಂದು ಸಣ್ಣ ಹಳ್ಳಿಯಲ್ಲಿ ಆರವ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ಯಾವಾಗಲೂ ತನ್ನ ತರಗತಿಯ ಕೊನೆಯ ಬೆಂಚಿನಲ್ಲಿ ಕುಳಿತುಕೊಳ್ಳುವ ವಿದ್ಯಾರ್ಥಿಯಾಗಿದ್ದ. ಆರವ್ ಶೈಕ್ಷಣಿಕವಾಗಿ ಅದ್ಭುತವಾಗಿರಲಿಲ್ಲ ಮತ್ತು ಅವನ ಸಹಪಾಠಿಗಳು ಅವನನ್ನು ನಿರ್ಲಕ್ಷಿಸುತ್ತಿದ್ದರು. ಅವನು ತನ್ನ ಹೆಚ್ಚಿನ ಸಮಯವನ್ನು ಚಿತ್ರಿಸುವುದರಲ್ಲಿ ಕಳೆಯುತ್ತಿದ್ದನು, ಉತ್ಸಾಹವನ್ನು ಮರೆಮಾಡುತ್ತಿದ್ದನು. ಅದನ್ನು ಯಾರೂ ಮೆಚ್ಚುವುದಿಲ್ಲ ಎಂದು ತಿಳಿದುಕೊಂಡಿದ್ದನು. ಒಂದು ದಿನ ಶಾಲೆಯು ಚಿತ್ರಕಲೆ ಸ್ಪರ್ಧೆಯನ್ನು ಘೋಷಿಸಿತು. ಆರವ್ ಭಾಗವಹಿಸಲು ಹಿಂಜರಿದನು. ಅವನ ಸಾಮರ್ಥ್ಯಗಳನ್ನು ಅವನು ಅನುಮಾನಿಸಿದನು. ಆದರೆ ಕುಟುಂಬವನ್ನು ಪೋಷಿಸಲು ದಣಿವರಿವಿಲ್ಲದೆ ಅವನ ತಾಯಿ ದುಡಿಯುತ್ತಿದ್ದುದನ್ನು ಕಂಡು ಅವನಿಗೆ ಬೇಜಾರಾಗುತ್ತಿತ್ತು. ಅವರ ತಾಯಿ ಯಾವಾಗಲೂ ಅವನಿಗೆ ಒಂದು ಮಾತನ್ನು ಹೇಳುತ್ತಿದ್ದಳು, ಅದೇನೆಂದರೆ, ನಿನ್ನ ಉತ್ಸಾಹವೇ ನಿನ್ನ ಶಕ್ತಿ. ನೀನು ಯಾರೆಂದು ಜಗತ್ತಿಗೆ ತೋರಿಸಲು ಎಂದಿಗೂ ಹೆದರಬೇಡ ಎಂದು ಅವರಮ್ಮ ಅವನಿಗೆ ಹೇಳುತ್ತಿದ್ದರು. ಹಾಗೆ ಅವರಮ್ಮ ಒಂದು ಮರದ ಉದಾಹರಣೆಯನ್ನು ನೀಡಿದರು. ಮರದ ಎಲೆಗಳು ಉದುರಿದಾಗಲೂ ಮರವು ದೃಢವಾಗಿ ನಿಂತಿದೆ. ವಸಂತವು ಮತ್ತೆ ಬರುತ್ತದೆ ಎಂದು ಮರಕ್ಕೆ ತಿಳಿದಿರುತ್ತದೆ ಎಂದು ಅವರ ಅಮ್ಮ ಅವನಿಗೆ ಯಾವಾಗಲೂ ಹೇಳುತ್ತಿದ್ದರು. ಸ್ಪರ್ಧೆಯ ದಿನ ಬಂತು ಮತ್ತು ಆರವ್ ಅವನ ರೇಖಾಚಿತ್ರವನ್ನು 10 ಇತರರೊಂದಿಗೆ ಪ್ರದರ್ಶಿಸಿದನು. ಅವನ ಗೆಳೆಯರ ವರ್ಣರಂಜಿತ ರೋಮಾಂಚಕ ನಮೂದುಗಳಿಂದ ಭಿನ್ನವಾಗಿ ಅವನ ರೇಖಾಚಿತ್ರವು ಏಕವರ್ಣದ ಮತ್ತು ಕಚ್ಚಾ ಆಗಿತ್ತು. ಜನರು ಹೆಚ್ಚು ಗಮನ ಹರಿಸದೆ ಅವರ ಕೆಲಸವನ್ನು ಹಾದು ಹೋದರು. ಕೆಲವರು ಅದರ ಸರಳತೆಗೆ ಮೂಗುದಾರ ಹಾಕಿದರು. ಅವರು ಆರವ್ ಅವರನ್ನು ವೇದಿಕೆಗೆ ಕರೆದು ಅವರ ಕಲಾಕೃತಿಯನ್ನು ವಿವರಿಸಲು ಹೇಳಿದರು. ಆರವ್ನ ಕೈಗಳು ನಡುಗುತ್ತಿದ್ದವು ಮತ್ತು ನರಗಳ ಧ್ವನಿಯೊಂದಿಗೆ ಆರವ್ ಮರದ ಹಿಂದಿನ ಕಥೆಯನ್ನು ಹಂಚಿಕೊಂಡನು. ಅದು ಎದುರಿಸುವ ಸವಾಲುಗಳು, ಅದು ಪ್ರದರ್ಶಿಸುವ ಶಕ್ತಿ ಮತ್ತು ಉತ್ತಮ ನಾಳೆಯ ಭರವಸೆ. ಅವನ ಮಾತು ಮನಮುಟ್ಟಿತು. ಅವನು ಅವನ ತಾಯಿ ಹೇಳಿದ ಮಾತುಗಳನ್ನು ಎಂದೂ ಮರೆಯಲಿಲ್ಲ. ಅವನು ಮರದ ಚಿತ್ರವನ್ನೇ ಬಿಡಿಸಿದನು. ಅವರ ಸಂದೇಶದ ಆಳವನ್ನು ಎಲ್ಲರೂ ಅರಿತುಕೊಂಡರು. ಜೀವನವು ಸವಾಲುಗಳು ಮತ್ತು ನವೀಕರಣದ ಚಕ್ರವಾಗಿದೆ ಮತ್ತು ಎಲ್ಲವನ್ನೂ ಸಹಿಸಿಕೊಳ್ಳುವಲ್ಲಿ ಸ್ಥಿತಿಸ್ಥಾಪಕತ್ವವು ಕೀಲಿಯಾಗಿದೆ. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಆರವ್ ಸ್ಪರ್ಧೆಯಲ್ಲಿ ಗೆದ್ದನು. ಪ್ರಾಂಶುಪಾಲರು ಅವನಿಗೆ ಪ್ರಥಮ ಬಹುಮಾನ ನೀಡಿದರು. ಈ ರೇಖಾಚಿತ್ರವು ಕೇವಲ ಕಲೆಯಲ್ಲ, ಇದು ಜೀವನದ ಪ್ರಯಾಣದ ಪ್ರತಿಬಿಂಬವಾಗಿದೆ. ಆರವ್ ಕತ್ತಲೆಯ ಸಮಯದಲ್ಲಿಯೂ ಸಹ ಒಳಗಿನಿಂದ ಶಕ್ತಿ ಬರುತ್ತದೆ ಎಂಬುದನ್ನು ನೀವು ನಮಗೆ ನೆನಪಿಸಿದ್ದೀರಿ. ಆ ದಿನದಿಂದ ಆರವ್ ಜೀವನವೇ ಬದಲಾಯಿತು. ಅವನ ಪ್ರತಿಭೆಗೆ ಮಾತ್ರವಲ್ಲದೆ ತನ್ನನ್ನು ತಾನು ವ್ಯಕ್ತಪಡಿಸುವ ಧೈರ್ಯಕ್ಕಾಗಿ ಅವನ ಸಹಪಾಠಿಗಳು ಅವನನ್ನು ಗೌರವಿಸಲು ಪ್ರಾರಂಭಿಸಿದರು. ಅವನ ಚಿತ್ರಿಸುವುದನ್ನು ಮುಂದುವರಿಸಿದನು. ಅಂತಿಮವಾಗಿ ತಮ್ಮ ಭಾವೋದ್ರೇಕಗಳನ್ನು ಸ್ವೀಕರಿಸಲು ಅಸಂಖ್ಯಾತ ಇತರರನ್ನು ಪ್ರೇರೇಪಿಸುವ ಪ್ರಸಿದ್ಧ ಕಲಾವಿದನಾದನು. ಈ ಕಥೆಯ ಸಂದೇಶ ಏನೆಂದರೆ, ದ ಮಾರಲ್ ಆಫ್ ದ ಸ್ಟೋರಿ, ಈ ಕಥೆಯು ನಮಗೆ ಸ್ಥಿತಿಸ್ಥಾಪಕತ್ವ ಮತ್ತು ಸ್ವಯಂ ಅಭಿವ್ಯಕ್ತಿಯ ಶಕ್ತಿಯನ್ನು ಕಲಿಸುತ್ತದೆ. ನೀವು ಎಷ್ಟೇ ಗಮನಿಸದಿದ್ದರೂ ಅಥವಾ ಅತ್ಯಲ್ಪವೆಂದು ಭಾವಿಸಿದರೂ, ನಿಮ್ಮ ಅನನ್ಯ ಪ್ರತಿಭೆ ಮತ್ತು ದೃಷ್ಟಿಕೋನಗಳು ಹೃದಯಗಳನ್ನು ಸ್ಪರ್ಶಿಸಬಹುದು ಮತ್ತು ವ್ಯತ್ಯಾಸವನ್ನು ಮಾಡಬಹುದು. ನಿಮ್ಮನ್ನು ನಂಬಿರಿ ಮತ್ತು ನಿಮ್ಮ ಬೆಳಕನ್ನು ಬೆಳಗಿಸಲು ಎಂದಿಗೂ ಭಯಪಡಬೇಡಿ.